ಸ್ನೇಹಿತರೆ, ಈಗ ಎಲ್ಲೋರ ಕೇವ್ಸ್ ನ ಒಂದ್ ಸೈಡ್ ಎಕ್ಸ್ಪ್ಲೋರ್ ಮಾಡಿದ್ಮೇಲೆ ಮತ್ತೊಂದ್ ಸೈಡ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ ಹೋಗ್ತಾ ಇದೀನಿ. ಫುಲ್ ಟಯರ್ಡ್ ಆಗ್ಬಿಟ್ಟಿದೀನಿ ಗುರು. ನಡೆಯೋದಿಕ್ಕಾಗದೆ ಎಲೆಕ್ಟ್ರಾನಿಕ್ ವೆಹಿಕಲ್ ಅಲ್ಲಿ ಹೋಗ್ತಾ ಇದ್ವಿ. ನಿಮ್ಗೆ ನಡೆಯೋದಿಕ್ಕಾಗ್ಲಿಲ್ಲ ಅಂತ ಇದ್ರೆ ಎಲೆಕ್ಟ್ರಾನಿಕ್ ವೆಹಿಕಲ್ ನ ಯೂಸ್ ಮಾಡ್ಕೊಬಹುದು. ನೋಡಿ, ಈ ತರ ಇದೆ. ಇದೇ ನೋಡಿ ಕೈಲಾಸನಾಥ ದೇವಾಲಯದ ಎಂಟ್ರೆನ್ಸ್. ಅದ್ರ ಎದುರುಗಡೆನೆ ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಕೇವ್ ನಂಬರ್ 1 to 15 ಅಂತ. ಅಂದ್ರೆ ನಮ್ಮ ರೈಟ್ ಸೈಡ್ ಅಲ್ಲಿ ಯಾವ್ಯಾವ ಕೇವ್ಗಳು ಸಿಗುತ್ತೋ ಅವೆಲ್ಲ ಬೌದ್ಧ ಧರ್ಮ ಮತ್ತೆ ಜೈನ ಧರ್ಮೀಯರಿಗೆ ಸಂಬಂಧಪಟ್ಟ ಕೇವ್ಸ್ ಗಳಾಗಿದ್ದಾವೆ. ನಾನು ಆಗ್ಲೇ ಲೆಫ್ಟ್ ಸೈಡ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ನಲ್ಲ, ಅದು ನಮ್ಮ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟ ಕೇವ್ಸ್ ಗಳಾಗಿದ್ದು. ಬನ್ನಿ ಈಗ ಬೌದ್ಧ ಧರ್ಮ ಮತ್ತೆ ಜೈನ ಧರ್ಮೀಯರಿಗೆ ಸಂಬಂಧಪಟ್ಟ ಕೇವ್ಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡೋಣ. ಈಗ ಲೆಫ್ಟ್ ಸೈಡ್ ಅಲ್ಲಿ ಎಲ್ಲೋರ ಕೇವ್ಸ್ನ ಎಕ್ಸ್ಪ್ಲೋರ್ ಮಾಡಿದ್ದಾಯ್ತು. ಈಗ ರೈಟ್ ಸೈಡ್ ಅಲ್ಲಿರೋ ಎಲ್ಲೋರ ಕೇವ್ಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಿದ್ದೀನಿ. ಹೇಳ್ಬೇಕು ಅಂದ್ರೆ ಲೆಫ್ಟ್ ಸೈಡ್ ಕೇವ್ಸ್ ಗಳಿಗಿಂತ ರೈಟ್ ಸೈಡ್ ಕೇವ್ಸ್ ಗಳಂತೂ ತುಂಬಾನೇ ಚೆನ್ನಾಗಿದ್ದಾವೆ. ಲೆಫ್ಟ್ ಸೈಡ್ ಅಲ್ಲಿ 34 ಕೇವ್ಸ್ ಗಳಿದಾವೆ, ರೈಟ್ ಸೈಡ್ ಅಲ್ಲಿ 15 ಕೇವ್ಸ್ ಗಳಿದಾವೆ. ಒಂದೊಂದು ಕೇವ್ಸ್ ಗಳು ಕೂಡ ಅದ್ಭುತವಾಗಿದ್ದಾವೆ ಅಂತಾನೆ ಹೇಳ್ಬೋದು. ನನಗೆ ಎಕ್ಸ್ಪ್ಲೋರ್ ಮಾಡ್ತಾ ಮಾತಾಡ್ಕೊಂಡು ಲಾಗ್ ಮಾಡೋಕೆ ತುಂಬಾನೇ ಹಿಂಸೆ ಆಗ್ತಿದೆ. ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀನಿ ಹೇಳ್ಬೇಕು ಅಂದ್ರೆ. ಹಾಗಾಗಿ ಸುಮ್ನೆ ಹಾಗೆ ರಾ ವಿಡಿಯೋ ಆಗ್ತಾ ಹೋಗ್ತೀನಿ, ನೀವು ನೋಡ್ಕೊಂಡು ಎಂಜಾಯ್ ಮಾಡಿ.
ನೋಡೋಣ ಬನ್ನಿ. ನೋಡಿ ಇದು ರೈಟ್ ಸೈಡಲ್ಲಿ 12ನೇದು. ಏನು ಗುರು ಆಗಿನ ಕಾಲದಲ್ಲಿ ಈ ಥರ ಕಟ್ಟಿದ್ದಾರೆ. ಎಲ್ಲೋರ ಕೇವ್ಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕಂತೂ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟಿದೆ. ಇಲ್ಲ ಅಂದರೂ 60ರಿಂದ 70 ಕೇವ್ಸ್ಗಳಿದ್ದಾವೆ. ಅಂದರೆ ರೈಟ್ ಸೈಡು, ಅಂದರೆ ನಮ್ಮ ರೈಟ್ ಸೈಡ್ ಒಂದು 30-35 ಇದೆ, ಲೆಫ್ಟ್ ಸೈಡ್ ಒಂದು 30-35 ಇರ್ತವೆ. ಅದಕ್ಕೆ ಎಲ್ಲ
ಏನೋ ಇದು ಕೊಟ್ಬಿಟ್ಟಿದ್ದಾರೆ, ಆಲ್ಫಾಬೆಟ್ ಕೊಟ್ಟಿದ್ದಾರೆ, A1 A2 AB ಈ ಥರ ಎಲ್ಲ ಕೊಟ್ಟಿದ್ದಾರೆ. ಅವೆಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸಾಕಾಗ್ಬಿಟ್ಟು ನನಗಂತೂ. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫುಲ್ಲು ತಂಡ ಹೊಡ್ಬಿಟ್ಟಿದ್ದೀನಿ ಗುರು. ಇನ್ನು ಮುಂದಕ್ಕೆ ಎಕ್ಸ್ಪ್ಲೋರ್ ಮಾಡೋದಕ್ಕಂತೂ ಆಗಲ್ಲ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್. ಸ್ನೇಹಿತರೆ ನೋಡಿ, ನಾನು ಉಳ್ಕೊಂಡಿರೋ ಹೋಮ್ ಸ್ಟೇ ಓನರ್ ಇದ್ದಾರೆ. ಆಯ್ಕರ ಬಾಯ್, ಆಯ್ಕರ. ಇವ್ರ ಹೆಸರು ಬಂದು ಪ್ರಶಾಂತ್ ಅಂತ. ತುಂಬಾನೇ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ನೀವೇನಾದ್ರು ಕೃಷ್ಣೇಶ್ವರ ಬಂದಾಗ ಇವ್ರ ಹೋಮ್ ಸ್ಟೇನೆಲ್ಲ ಉಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಈ ಹೋಮ್ ಸ್ಟೇ ಲಿಂಕ್ನ ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮತ್ತು ಹೋಮ್ ಸ್ಟೇ ಜೊತೆಗೆ ಇವರು ಒಳ್ಳೆ ಟೇಸ್ಟಿ ಫುಡ್ ಕೂಡ ಪ್ರೊವೈಡ್ ಮಾಡ್ತಾರೆ. ನಿನ್ನೆ ಇಡ್ಲಿ ಸಾಂಬಾರು ಕೊಟ್ಟಿದ್ರು, ತುಂಬಾ ಟೇಸ್ಟಿಯಾಗಿತ್ತು. ಮತ್ತು ಮಧ್ಯಾಹ್ನ ಚಪಾತಿ ಊಟ ಕೊಟ್ಟಿದ್ರು, ಅದು ತುಂಬಾ ಟೇಸ್ಟಿಯಾಗಿತ್ತು.